ಆಗಿ ಅವತ್ತು ಸ್ಟೂಡೆಂಟ್ಗಳಿಗೂ ಇವತ್ತಿನ ಸ್ಟೂಡೆಂಟ್ಗಳಿಗೂ 100ಕ್ಕೆ 90% ಇವತ್ತು ನಮ್ಮ ಮಾತು ಕೇಳಕ್ಕಿಲ್ಲ. ಸ್ಟೂಡೆಂಟ್ಗಳು ಕೇಳೋದೇ ಇಲ್ಲ. ಆಮೇಲೆ ಇವತ್ತು ಸರ್ಕಾರನು ಕೂಡ ಈ ಗ್ಯಾರಂಟಿಗಳು ಕೊಟ್ಬಿಟ್ಟು ರೈತರಿಗೆ ತೊಂದರೆ ಕೊಟ್ಬಿಟ್ಟದೆ. ರೈತರಿಗೆ ಕೆಲಸ ಮಾಡಕ್ಕೆ ಕೃಷಿ ಕಾರ್ಮಿಕರು ಇವತ್ತು ಇಲ್ವೇ ಇಲ್ಲ. ಇವತ್ತು ನಮ್ಗೂ ವಯಸ್ಸಾಗೈತೆ, ಗಾರ್ಮೆಂಟ್ಸ್ ಅಲ್ಲಿ ತಗೊಳಲ್ಲ, ನಮ್ ಜೀವನ ಕಳಿಬೇಕಲ್ಲ, ಮಕ್ಳಿಗೆ ಅವ್ರು ನಮ್ಗೆ ಹಾಕಲ್ಲ, ನಮ್ಗೆ ಏನು ಜೀವನ ಇಲ್ಲ. ಅದ್ರ ಸಲುವಾಗಿ ನಮ್ ಜೀವನ ಕಳಿಬೇಕಲ್ಲ ಅಂತ ಮಾಡ್ತೀವಿ ಸರ್. ನಮ್ಗ್ ಕಷ್ಟ ಐತೆ, ಏನ್ ಮಾಡೋದು ಅಂತ. 3 ತಿಂಗಳಾಯ್ತು ನಮ್ಗೆ ಪೆನ್ಷನ್, 4 ತಿಂಗಳಿಂದ ಪೆನ್ಷನ್ ಬಂದಿಲ್ಲ. 2000 ರೂಪಾಯಿ. ಹಲೋ ನನ್ನ ಸಂಸ್ಥಾ ಕನ್ನಡ ಜನತೆಗೆ ಇವತ್ತಿನ ಜೆ ಬ್ಲಾಗರ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತು ಜನಗಳ ಹತ್ರನೇ ಹೋಗಿ ನಾರ್ಮಲ್ ಆಗಿ ಕ್ವಶನ್ಸ್ ನ ಪ್ಲಾನ್ ಮಾಡಿದೀನಿ ಕೇಳ್ಬೇಕು ಅಂತ. ಆ ತರ ಕ್ವಶನ್ಸ್ ನ ಕೇಳ್ತೀನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಸ್ಟಾರ್ಟ್ ದ ವಿಡಿಯೋ ತುಂಬಾನೇ ಚೆನ್ನಾಗಿರುತ್ತೆ, ಕ್ಯೂರಿಯಾಸಿಟಿ ಆಗಿರುತ್ತೆ, ಮಿಸ್ ಮಾಡ್ಕೋಬಿಡಿ ವಿಡಿಯೋನ. ಓಕೆ, ಇಲ್ಲೊಬ್ರು ಕೂತವ್ರ ಜೊತೆ ಕೇಳ್ತೀನಿ. ನಮಸ್ತೆ. ನಾವು ಯಾವುದೇ ಕೆಲಸನ ಜನ ಏನಂತಾರೆ ಅಂತ ಇಟ್ಕೊಳ್ಳಿ, ಮೈಕ್ ಕೊಡ್ತೀನಿ ಮಾತಾಡಿ. ನಮಗ್ ಬರೀಕಿಲ್ಲ, ನಮ್ಗೆ ಓದು ಬರ ಬರಲ್ಲ, ಬೇಜಾರ್ ಮಾಡ್ತಾರೆ. ಓದು ಬರ ಬರೀಕಿಲ್ಲ, ಕೂಲಿ ಮಾಡಿದ್ರು ಉಂಟು, ಇದ್ರಿಲ್ಲ ನಮ್ಗೆ. ಅಲ್ಲ ಏನಂದ್ರೆ ಈಗ ಜನಗಳು, ಈಗ ನಾನೇ ಆಗ್ಲಿ ಯಾರೇ ಆಗ್ಲಿ, ಹೆಂಗಂದ್ರೆ ಏನಾರ ಒಂದ್ ಕೆಲ್ಸ ಮಾಡ್ಬೇಕು, ಏನಾರ ಮಾಡ್ಬೇಕು ಅಂದ್ರೆ ಈಗ ಜನ ಏನೋ ಅನ್ಕೋತಾರೆ, ಮಾಡೋದ ಬೇಡವೋ ಅಂತ ಇರ್ತಾರೆ. ಈಗ ಜನ ಏನ್ ಅನ್ಕೊಂಡ್ರು ಪರವಾಗಿಲ್ಲ, ಕೆಲ್ಸ ಮಾಡೋದ್ ಮಾಡೋಣ, ಮಾಡಿದ್ರೆ ಒಳ್ಳೆ ಕೆಲಸ ಮಾಡ್ಬೇಕು. ಜೀವನ ಕಳೆಕ್ ಏನು ಇಲ್ಲ. 1 ರೂಪಾಯಿ ಇಲ್ಲಿ ಸಿಕ್ಕದೆಷ್ಟು 100-150 ರೂಪಾಯಿ, 100 ರೂಪಾಯಿ ಸಿಕ್ಕಿದ್ರೆ ಸಂಜೆ ಗಂಟ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಅಷ್ಟಕ್ಕೆ ಅಂತ ಮಾಡ್ತಾರೆ. ನಮ್ ಜೀವನ ಕಳಿಯಕ್ ಯಾವ್ದು ಇಲ್ವಲ್ಲ ಅಂತ ಮಾಡ್ತಾ ಇದೀವಿ ಅಷ್ಟೇ. ಇಲ್ಲಿ ಸಂಜೆ ಗಂಟ ಮಾಡಿದ್ರು 100 ರೂಪಾಯಿ ಸಿಕ್ಕಲ್ಲ. ಹಾಲ್ ಒಂದ್ ಲೀಟರ್ ಹಾಲ್ ತರ್ತೀವಿ, ಅದು ಸಂಜೆ ಗಂಟ ಮಾಡಿದ್ರು ಅದು ಹಂಗೆ ಇರ್ತದೆ. ಅಷ್ಟು ಜೀವನ ಕಳೀತಾ ಇದ್ದೀವಿ ನಾವುಗಳು. ಜನ ಏನ್ ಅನ್ಕೊಂಡ್ರು ಪರವಾಗಿಲ್ಲ ಅನ್ಕೊಂಡು ನಾವು ಕಷ್ಟಪಟ್ಟು ಮಾಡ್ತಾ ಇದ್ದೀವಿ. 12 ವರ್ಷ ತುಂಬ 13 ವರ್ಷ ನಡೀತದೆ. ನಾವು ಕೋರ್ಟ್ ಹೋಗಿ 2 ತಾವ್ ಆಗೈತೆ ತೀರ್ಮಾನ, ಆದ್ರೂ ತೀರ್ಪು ಕೊಟ್ಟು ನಮ್ಗೆ ಇರೋಕ್ ಅವಕಾಶ ಕೊಟ್ಟಿಲ್ಲ ಸರ್ಕಾರದ ಜಾಗ. ಮಲ್ತಾಯಿ ಮಗ ನಂದು ಅಂತಲೇ ಅಡಿಗೆ ಶೇಖರ ಭಾರತಮ್ಮ ಕಾನೂನು ಕೈ ತಗೋಬಾರ್ದು ಅಂತ ನ್ಯಾಯಾಲಯಕ್ಕೆ ಹೋಗೋದು, ಹೋಗಿ ಬರೋದು. 2 ತಾವು ತೀರ್ಮಾನ ಆಗಿದೆ, ಆದ್ರೂ ನಮ್ಗೆ ಇರಕ್ ಅವಕಾಶ ಕೊಟ್ಟಿಲ್ಲ ಇನ್ನೂ. ಅಲ್ಲಿ ತಾಯ್ದು ಕೋರ್ಟ್ಗೂ ಮನೆಗೂ. ಹಿಂಗಿದೆ ಸರ್ ನಮ್ ಪರಿಸ್ಥಿತಿ. ಇಡೀ ಗೌಡ್ಗಳು ಜನ ಏನ್ ಅನ್ಕೊಂಡ್ರು ಪರವಾಗಿಲ್ಲ, ನಮ್ ಕೆಲ್ಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡ್ಬೇಕು. ನಮಗ್ ಬೇಕಾಗಿರೋ ಸತ್ಯ ಧರ್ಮ. ಆದ್ರೆ ಜನ ಇಲ್ಲಿ ನಡೀತಿರೋದೆಲ್ಲ ಬರೀ ಸುಳ್ಳು, ಮೋಸ. ನಮ್ಗೂ ವಯಸ್ಸಾಗೈತೆ, ಗಾರ್ಮೆಂಟ್ಸ್ ಅಲ್ಲಿ ತಗೊಳಲ್ಲ, ನಮ್ ಜೀವನ ಕಳಿಬೇಕಲ್ಲ, ಮಕ್ಳಿಗೆ ಅವ್ರು ನಮ್ಗೆ ಹಾಕಲ್ಲ, ನಮ್ಗೆ ಏನು ಜೀವನ ಇಲ್ಲ. ಅದ್ರ ಸಲುವಾಗಿ ನಮ್ ಜೀವನ ಕಳಿಬೇಕಲ್ಲ ಅಂತ ಮಾಡ್ತೀವಿ ಸರ್. ನಮ್ಗ್ ಕಷ್ಟ ಐತೆ, ಏನ್ ಮಾಡೋದು ಅಂತ. 3 ತಿಂಗಳಾಯ್ತು ನಮ್ಗೆ ಪೆನ್ಷನ್, 4 ತಿಂಗಳಿಂದ ಪೆನ್ಷನ್ ಬಂದಿಲ್ಲ. 2000 ರೂಪಾಯಿನೂ ಬಂದಿಲ್ಲ. ಎಲ್ಲ ಹೇಳಿ ಕೇಳಿ ಎಲ್ಲ ತಾಲೂಕ್ ಆಫೀಸಲ್ಲೆಲ್ಲ ಕೇಳಿದ್ರೆ ಬತ್ತದೆ ಹೋಗಮ್ಮ ಅಂತಾರೆ, ಅದು ಬಂದಿಲ್ಲ. ನಾವು ಅಂಗಡಿ ಕಾಯ್ಕೊಂಡು ಕೂತಿದೀವಿ ಸರ್. ಇಲ್ಲಿ ಈ ತರ ಜೀವನ ನಡೆಸ್ತಾ ಇದೀವಿ. ಎಲ್ಲ ಮದುವೆ ಆಗಿ ಮಕ್ಳು ಪಡೆದ್ ಮಕ್ಳೆಲ್ಲ ಒಟ್ಟಾಗವೆ. ಅವ್ರವ್ರ ಮನೇಲಿ ಅವ್ರವ್ರೆ. ನಮ್ ಜೀವನ ಕಳಿಯೋದು ನಾನು ಒಬ್ಳೆ. ಅಷ್ಟಲ್ಲಿ ಎಲ್ಲ ಒಳ್ಳೇದ್ ಮಾಡ್ತಾ ಇದ್ದೀವಿ. ಒಳ್ಳೆ ಕೆಲಸ ಮಾಡಿ ನೆಮ್ಮದಿಯಾಗಿರ್ಬೇಕು ಅಂತ ಅಷ್ಟೇನೆ. ನಮ್ಮ ಮಾತ್ರೆ ಪತ್ರೆಗಾರ ಕಾಸಾಗ್ಲಿ, ನಮ್ ಕೈ ಕಾಲ್ ನೋವು ಅದು ಇದು ಅಂದ್ರೆ ಇನ್ನೊಬ್ರು ಕೇಳ್ಬೇಕಲ್ಲ, ಕೇಳ್ಬಾರ್ದು ಅಂತ ಈ ತರ ಸಣ್ಣ ಅಂಗಡಿ ಇಟ್ಕೊಂಡು ಮನೇಲಿ ಇಲ್ಲಿದ್ದೀವಿ ಸರ್ ನಾವು. ಸರಿ ಆಯ್ತಮ್ಮ, ಥ್ಯಾಂಕ್ ಯು. ನಮ್ಗೂ ಗಾಡಿ ಊಟ ಮುರಿದಾಗಿ ಹೊತ್ಬಿಟ್ಟು ಇಲ್ಲಿಂದ ನೆಗದೆ ಪಳ್ಳಿ ಅಂತೈತೆ. ಅಲ್ಲಿ ಎಣ್ಣೆ ತಂದಿ ಸಾವ್ರಿ ಅದ್ರ ಮೇಲೆ ಓಡಾಡ್ತಾರ. ನಾವು ಯಾವ ಇಂಗ್ಲಿಷ್ ಅನ್ನು ಮಾತ್ರ ರಾಡ್ ಹಾಕ್ಬೇಕು ಅಂದ್ರೆ 2 ಲಕ್ಷ ಬೇಕಂತ ಇಲ್ಲಿಂದ ಇಲ್ಲಿಗೆ. ನಮ್ಮ ಹತ್ರ ಇಲ್ಲ ಕಣಪ್ಪ, ಅವಂತವು ಏನಿಲ್ಲ ಅಂತ ಅವನು ನೇಣಾಕ ಸತ್ತೋದ. 3 ಜನ ಹೆಣ್ಮಕ್ಳು ಅವ್ನಿಗೆ. ನಮ್ಗೆ ಈಗ 8 ಬಿದ್ದು ಮೂಳೆ ಉದ್ಯೋಗದ ಫ್ರಾಕ್ಚರ್ ಆಗೋಗಿದೆ. ಏನ್ ಮಾಡೋದು ಹೇಳಿ? ಏನು ಮಾಡಂಗಿಲ್ಲ. ಇಲ್ಲ ಮೇಡಮ್, ಹೋಗ್ತೀನಿ ಕೆಲ್ಸ ಹೋಗ್ತೀನಮ್ಮ. ಇಲ್ಲಮ್ಮ, ಅದಕ್ಕೆ ಇಲ್ಲ. ಜನ ನಮ್ಗೆ ಕೊಡ್ಬೇಕು, ಅವ್ರಿಗೆ ಭಗವಂತ ನಮ್ಗೆ ಎಲ್ಲಾರು ಕೊಡ್ತಾನೆ ತಿಳಿಯುತ್ತಿದ್ದಾರೆ. ಯಾರು ಇಲ್ಲ ಅಂದ್ರೆ ಬೇಕಾದ್ರೆ ಕೊಟ್ಬಿಡ್ತೀವಿ. ಇನ್ನೊಬ್ರ ಹತ್ರ ಕೇಳ್ಬೇಕು ಅಂದ್ರೆ ನಮ್ಗೆ ಬನ್ನಿ. ಇಲ್ಲ ಅಮ್ಮ, ಹೋಗ್ತೀನಿ. ಇಲ್ಲ ಕೆಲಸ ಇಲ್ಲ ಬೇಡಮ್ಮ, ಥ್ಯಾಂಕ್ ಯು. ಕುಡಿ ಅಂತ ಹೇಳಿದ್ರಲ್ಲ, ಆಶೀರ್ವಾದ ಚೆನ್ನಾಗಿರಿ. ಏನೇ ಮಾಡಿದ್ರು ಒಳ್ಳೆ ಕೆಲಸ ಮಾಡಿ. ನೀವು ನಿಮ್ ಕೆಲಸ ಹೆಂಗಿರ್ಬೇಕಂದ್ರೆ ಬ್ಲೈಂಡ್ ಆಗಿ ನೀವು ಕೆಲಸ ನೀವು ಮಾಡ್ತಾ ಇರ್ಬೇಕು. ಏನಂದ್ರು ಪರವಾಗಿಲ್ಲ, ನಿಮ್ ಕೆಲ್ಸದಿಂದ ನೀವು ಹೋಗ್ತಾ ಇರ್ಬೇಕನ್ನಾಗಿರ್ಬೇಕು, ಅವಾಗ್ಲೇ ಆಗೋದು. ನೋಡಿ, ಇವತ್ತು ಬಂದಿವ್ರು ನಾನು ಮಾತಾಡ್ಸಿನಲ್ಲ, ಎಷ್ಟು ಪ್ರೀತಿ ವಿಶ್ವಾಸದಿಂದ ಬನ್ನಿ ಟೀ ಕುಡೀರಿ. ಯಾರೋ ನಿಜ ನಂಗೆ ಯಾರು ಕರೆದಿರ್ಲಿಲ್ಲ, ಟೀ ಕುಡೀರಿ ಬನ್ನಿ ಹೋಗಿ ಅಂತ.
ಅಲ್ಲ ಅದು ಇರೋದು ಪ್ರೀತಿ ವಿಶ್ವಾಸ ಜನಗಳದ್ದು. ಓಕೆ ಬನ್ನಿ ಬೇರೆ ಕಡೆ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ ಗೈಸ್, ಈಗ ಅಲ್ಲಿ ಈ ಕಟ್ಟೆ ಮೇಲೆ ಒಂದು 4-5 ಜನ ಕೂತಾರ ಅಜ್ಜಂದ್ರು. ಅವ್ರಿಗೂ ಕೇಳ್ತೀನಿ ನೋಡೋಣ ಅವ್ರು ಏನಂತಾರೆ ಗೊತ್ತಿಲ್ಲ. ಓಕೆ, ನಾನು ಯೂಟ್ಯೂಬ್ ಚಾನಲ್ ಇದೆ, ಇವತ್ತೊಂದು ಕಂಟೆಂಟ್ ಮಾಡ್ತಿದ್ದೆ. ನಾನು ಯೂಟ್ಯೂಬ್ ಜನ ಏನ್ ಬೇಕಲ್ಲ ಮಾತಾಡ್ಕೊಳ್ಳಿ, ನಮ್ ಕೆಲಸ ನಾವು ಮಾಡ್ತಾ ಇರ್ಬೇಕು. ಆತರ ಇದ್ರೆ ಒಳ್ಳೇದು. ನಮ್ ಕೆಲಸ ನಾವ್ ಮಾಡ್ಬೇಕು, ಜನ ಏನ್ ಬೇಕಾದ್ರೂ ಮಾತಾಡೋದು ನಮ್ಗೆ ಬೇಕಾಗಿಲ್ಲ ಅದು. ಹಾ, ಈಗ ಈ ಕಾಲದ ಹುಡುಗರುಗಳಿಗೆ ಏನಾರ ಹೇಳ್ತೀರಾ? ಈಗ ಹೆಂಗಂದ್ರೆ ಜನ ಹಂಗಂತಾರೆ ಹಿಂಗಂತಾರೆ ಎಷ್ಟು ಹೇಳ್ತಾರೆ ಕೇಳಿ. ಈ ಕಾಲದ ಹುಡುಗರು ಹೇಳಿದ್ ಕೇಳೋ ಮಟ್ಟಲ್ಲಿಲ್ಲ. ಇವತ್ತು ನಮ್ಮ ಮಕ್ಳಾಗ ಕೇಳವ ಈ ಕಾಲದ ಹುಡುಗರು ಒಬ್ರು ಕೇಳ್ತೀರ, ಒಬ್ರು ಕೇಳಲ್ಲ. 99 ಬಗ್ಗೆ ಕೇಳಿಕ್ಕಿರ. ಏನಾದ್ರೆ ಕಷ್ಟ ಪಟ್ಕೊಂಡ್ ಬಂದಿರ್ತಾರಲ್ಲ ಅಂತ ಹುಡುಗರು ಕೇಳ್ತಾರೆ. ಎಲ್ಲ ಅವರು ಎಲ್ಲ ಮೀರೋಗಿರ, ಈಗ ಅವರು ಕೇಳಿಕ್ಕಿರ. ಸಂಘದಂತೆ ಸಹವಾಸ. ಹೆಂಗಂದ್ರೆ ನಮ್ ಸರೌಂಡಿಂಗ್ ನಾವ್ ಯಾವ ತರ ಇರ್ತೀವಿ ಆ ತರ ನಾವು ಸ್ವಲ್ಪ ಮೈಂಡ್ ಸೆಟ್, ನಮ್ಮ ಬಿಹೇವಿಯರ್ ಚೇಂಜ್ ಆಗುತ್ತೆ ಅಷ್ಟೇ. ಎನ್ವೈರನ್ಮೆಂಟ್ ಅಷ್ಟೇ. ಏನೇನು ಆಗಲ್ಲ. ನೀವೇನಾರ ಹೇಳ್ತೀರಾ ಹುಡುಗರುಗಳಿಗೆ? ಹೇಳದ್ದೇನಪ್ಪ, ಇದು ನಮ್ಮ ಮಾತು ನಡೆದದ. ಇವಾಗ ಏನ್ ಹೇಳಕ್ ಇದ್ದದಪ್ಪ, ಇವತ್ತು ಕೇಳ್ಯಾರ ಮಕ್ಕಳುಗಳು. ಕೇಳ್ತಾರೆ, ಕೇಳದಲ್ಲಿ ಏನಿಲ್ಲ. ನಮ್ಮ ಗುರುಗಳವ್ರೆ ಕೇಳಿ ಎರಿ ಹುಡುಗರು ಏನ್ ಹೇಳ್ತಾರೆ. ಅಯ್ಯೋ ನಾವು ನಾಳೆ 20 ವರ್ಷ ರಿಟೈರ್ಡ್ ಆಗಿ ಅವತ್ತು ಸ್ಟೂಡೆಂಟ್ಗಳಿಗೂ ಇವತ್ತಿನ ಸ್ಟೂಡೆಂಟ್ಗಳಿಗೂ 100ಕ್ಕೆ 90% ಇವತ್ತು ನಮ್ಮ ಮಾತು ಕೇಳಕ್ಕಿಲ್ಲ. ಸ್ಟೂಡೆಂಟ್ಗಳು ಹಿರಿಯ ಮಾತು ಕೇಳೋದೇ ಇಲ್ಲ. ಆಮೇಲೆ ಇವತ್ತು ಸರ್ಕಾರನು ಕೂಡ ಈ ಗ್ಯಾರಂಟಿಗಳು ಕೊಟ್ಬಿಟ್ಟು ರೈತರಿಗೆ ತೊಂದರೆ ಕೊಟ್ಬಿಟ್ಟದೆ. ಓಕೆ, ರೈತರಿಗೆ ಕೆಲಸ ಮಾಡಕ್ಕೆ ಕೊಟ್ಟಿ ಎಲ್ಲ ಕೃಷಿ ಕಾರ್ಮಿಕರು ಇವತ್ತು ಇಲ್ವೇ ಇಲ್ಲ. ಇವತ್ತು ರೈತರ ಸ್ಥಿತಿ ಅಧೋಗತಿ ಕೊಟ್ಟೋಗದೆ. ಎಲ್ಲ ಹಾಗೆ ಜಾಸ್ತಿ ಇವಾಗ ಸರ್ಕಾರದಲ್ಲಿ ಕೂತ್ಕೊಂಡು ಕಾಲ ಕಳೀತಾರೆ. ಎಲ್ಲಾ ಸೌಲಭ್ಯನು ಸರ್ಕಾರ ಕೊಟ್ಬಿಟ್ಟು ಇವತ್ತು ರೈತರ ಸ್ಥಿತಿ ವ್ಯತ್ಯಾಸ ಹೋಗದೆ. ಮತ್ತೇನಾರ ಹೇಳ್ತೀರಾ? ಏನ್ ಹೇಳ್ರಿ, ಬೇಕಾದಷ್ಟು ಅದೇ ಸರ್ಕಾರದ ಬಗ್ಗೆ ಹೇಳೋದು. ಅಂದ್ರೆ ಈಗ ಯೂಟ್ಯೂಬ್ ನಲ್ಲಿ ಹಾಕ್ತೀರಾ? ಯೂಟ್ಯೂಬ್ ನಲ್ಲಿ ಹಾಕ್ತಿವಿ. ಯೂಟ್ಯೂಬ್ ಚಾನಲ್ ಇದೆ ನಂದು, ಎಲ್ಲಿ ಅದು ಸರ್ಚ್ ಮಾಡಿ ಹೇಳ್ಕೊಡ್ತೀನಿ. ಏನಂದ್ರೆ ಈಗಿನ ಕಾಲದ ಹುಡುಗರು ಏನಂದ್ರೆ ಜನ ಏನಂತಾರೆ, ಏನಾರ ಹಂಗ ಅನ್ಕೊಂತಾರೆ ಹಿಂಗ ಅಂತಾರೆ, ಯಾವ್ದೋ ಒಂದ್ ಕೆಲಸ ಮಾಡೋದಕ್ಕೂ ಹಿಂಜರಿತಾರೆ. ಇವತ್ತು ಹುಡುಗರಿಗೆ ಫ್ರೀ ಸಿಸ್ಟಮ್ ಇಲ್ವಲ್ಲ ಸರ್. ಇವತ್ತು ಎಲ್ಲ ಪ್ರೈವೇಟ್ ಸ್ಕೂಲ್ಗಳಾಗ್ಬಿಟ್ಟು ಒಂಥರ ಕುದುರೆಗೆ ಕಡ್ವಾಣ ಹಾಕ್ತಂಗ ಆಗ್ಬಿಟ್ಟದೆ ಮಕ್ಕಳಿಗೆ. ನಾವ್ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಇದ್ದಾಗ ಫ್ರೀ ಆಗಿ ಎಲ್ಲಾನು ಇದ್ ಮಾಡ್ತಿದ್ದೋ. ಇವತ್ತು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕುದುರೆ ಕಡ್ವಾಣ ಹಾಕ್ತಂಗೆ ಅಳ್ಳಾಡಬಾರ್ದು, ಎತ್ತಗೂ ಹೋಗ್ಬಾರ್ದು, ಜನರಲ್ ನಾಲೆಡ್ಜ್ ಇಲ್ಲ ಅವಕ್ಕೆ. ಬರೀ ಬುಕ್ಸ್ ಬುಕ್ ಅಷ್ಟೇ. ಇವತ್ ಭಾರತ ಪ್ರಧಾನ ಮಂತ್ರಿ ಯಾರು ಅಂದ್ರೆ ಹೇಳಕ್ ಬರಕಿಲ್ಲ, ಅವಕ್ಕೆ ರಾಷ್ಟ್ರಪತಿ ಯಾರು ಅಂದ್ರೆ ಹೇಳಕ್ ಬರಕಿಲ್ಲ, ದೇಶದಲ್ಲಿ ನದಿ ಎಷ್ಟಿದೆ ಅಂತ ಹೇಳಕ್ ಬರಕಿಲ್ಲ, ಕಾವೇರಿ ನದಿ ಎಲ್ಲಿ ಹುಡ್ತದೆ ಅಂತ ಹೇಳಕ್ ಬರಕಿಲ್ಲ. ಇವತ್ತು ನಿಜ ಅದೆಲ್ಲ ಜನರಲ್ ನಾಲೆಡ್ಜ್ ಇಲ್ಲ. ಇವತ್ತು ಬರೀ ಪುಸ್ತಕದ ಇದೆ, ಓದ್ಕೊಂಡು ಹೋಯ್ತಾ ಇರೋದಷ್ಟೇ. ಈ ರಾಜಕೀಯದವರು ಲೀಡರ್ಗಳು ಎಲ್ಲ ಪ್ರೈವೇಟ್ ಸ್ಕೂಲ್ ಮಾಡ್ಕೊಬಿಟ್ಟು ಗೌರ್ಮೆಂಟ್ ಸ್ಕೂಲು ಹೊಟ್ಟೋದ ಪೂರ್ತಿ. ಇಲ್ಲ ನಿಜ, ಎಲ್ಲಾ ಕಡೆ ಎಲ್ಲ ಕ್ಲೋಸ್ ಆಗ್ತಿದೆ. ಈಗ ನಾನು ಪಾಲಳ್ಳಿಲಿದ್ದೆ, ನಾನಿದ್ದಾಗ 1300 ಮಕ್ಕಳಿದ್ದು, ಇವತ್ತು 60 ಮಕ್ಕಳಿವೆ. ಬಸ್ ಸ್ಟ್ಯಾಂಡ್ ಸ್ಕೂಲ್ ನಲ್ಲಿ 800 ಮಕ್ಕಳಿದ್ದು, 120 ಮಕ್ಕಳವೆ. ಇಲ್ಲಿಂದ 25 ಕಿಲೋಮೀಟರ್ ಕಲ ತಗೊಂಡ್ ಹೋಯ್ತಾರೆ LKG ಮಕ್ಕಳನ್ನ ಕರ್ಕೊಂಡೋಗಿ ಬಿಡ್ತಾರೆ ಅಲ್ಲಿಗೆ. ಗೌರ್ಮೆಂಟ್ ಸ್ಕೂಲು ಅನುಕೂಲ ಮಾಡ್ಕೊಟ್ಟಿದೆ, ಆದ್ರೂ ಮಕ್ಕಳು ಬರ್ತಾ ಇಲ್ಲ ಸರ್. ಯಾಕೆ ಪ್ರೈವೇಟ್ ಸ್ಕೂಲ್ಗಳು ಹಾವಳಿ ಜಾಸ್ತಿ ಆಗೋಯ್ತು. ಅವಲೇ ಕರ್ಕೊ ಬಸ್ ಮಾಡಿ ಈ ಒಂದು ಎಲ್ಲರೂ ಓದಿಸ್ತಾರಲ್ಲ, ನಮ್ಮ ಮಕ್ಳು ಯಾಕೆ ಇಲ್ಲಿ ಓದಿಸೋದು? ಈಗ ಕಷ್ಟ ದುಡ್ಡು ಇರ್ಲಿ ಬಿಡ್ಲಿ, ಸಾಲ ಆಗಿದ್ರು ಸಹ ಇವತ್ತು ಪ್ರೈವೇಟ್ ಸ್ಕೂಲ್ ಸಾಲ ಮಾಡೋದು ಸ್ಕೂಲ್ ಕಳ್ಸಕ್ಕಿಲ್ಲ. ಇಲ್ಲಿ ಈಗ ಜನರಲ್ಲಿ ಏನ್ ಬಿಟ್ಟೋದು ಅಂದ್ರೆ ಗೌರ್ಮೆಂಟ್ ಅಂದ್ರೆ ಕೆಲ್ಸಕ್ಕೆ ಬಾರ್ದ ಸ್ಕೂಲ್ಗಳು ಅಂತ ತಿಳ್ಕೊಬಿಟ್ಟು ಓದೋ ಹುಡುಗರಿಗೆ ನೀಟಾಗಿ ಎಲ್ ಬೇಕಾರ ಕಲ್ಸಿದ್ರೆ ಓದ್ತಾರೆ, ಮಾಡ್ತಾರೆ. ಆದ್ರೆ ಇಲ್ಲಿ ಕೇಳಲ್ವಲ್ಲ ಇವರು, ಏನು ಮಾಡಂಗಿಲ್ಲ. ಇವತ್ತು ಒಳ್ಳೊಳ್ಳೆ ಲೀಡರ್ಗಳು, ಒಳ್ಳೊಳ್ಳೆ IAS ಅಧಿಕಾರಿಗಳು ಎಲ್ಲ ಓದಿರೋರೆಲ್ಲ ಗೌರ್ಮೆಂಟ್ ಸ್ಕೂಲೇ. ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿರೋರೆ ಇವತ್ತೆಲ್ಲ ಒಳ್ಳೆ ಅಧಿಕಾರಿಗಳಾಗಿರೋರು. ಈಗ ನಮ್ಮ ಅಳ್ಕುಪ್ಪೆ ಸ್ಕೂಲ್ನಲ್ಲಿ ಓದ್ ಹುಡುಗ ಇವತ್ತು IAS ಮಾಡ್ಕೊಂಡು DC ಆಗಿದ್ರು. ಅವ್ನು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದ್ಲಿಲ್ವಾ? ನಿಜ.
ಏನ್ ಗೊತ್ತಾ ಅಂಕಲ್, ಈಗ ಜನರೇಷನ್ ಹೆಂಗಂದ್ರೆ ಯಾರೋ ಒಬ್ಬ ಏನೋ ತಪ್ಪಾಗಿ ಮಾತಾಡ್ದ, ಒಬ್ಬ ಮಾಡಿದ ತಪ್ಪಿಗೆ ಇದನ್ ತಪ್ಪು, ಫುಲ್ ಏನೋ ಸರಿ ಇಲ್ಲ, ಅಲ್ಲಿ ಎನ್ವಿರಾನ್ಮೆಂಟೇ ಸರಿ ಇಲ್ಲ ಅನ್ನಂಗ್ ಜನ. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಪ್ರೈವೇಟ್ ಸ್ಕೂಲ್ಗಳಿಗೆ ಇದು ಮಾಡ್ಬೇಕು, ಕಡಿವಾಣ ಹಾಕ್ಬೇಕು. ಹಾಕಿದ್ರೆ ಗೌರ್ಮೆಂಟ್ ಸ್ಕೂಲ್ ಉದ್ಧಾರ ಆಯ್ತವೆ, ಅಲ್ಲೇ ಉದ್ಧಾರ ಆಗೋದಿಲ್ಲ. ಸರ್ಕಾರ ಏನ್ ಮಾಡ್ತಾ ಇದೆ ಈಗ, ಅಯ್ಯೋ ಮುಚ್ಚಿಬಿಡ್ಲಿ ಪ್ರೈವೇಟ್ ಸ್ಕೂಲ್ಗೆ ವಹಿಸ್ಬಿಡೋಣ ಅಂತಾಗೆ, ನಮಗೂ ಹೊರೆ ತಪ್ಪು ಸಂಬಳ ಖಾಸಗೀಕರಣ ಮಾಡ್ಬೇಕು ಅಂತ ಹಂಗೆ ಮಾಡ್ತಾರೆ ಸರ್. ಸ್ವಲ್ಪ ದಿವಸ ಖಾಸಗೀಕರಣ ಮಾಡ್ಬಿಡ್ತಾರೆ. ಈ ಇನ್ಫಾರ್ಮೇಶನ್ ಕೊಟ್ಟಿದ್ದಲ್ಲ, ಥ್ಯಾಂಕ್ ಯು ಅಂಕಲ್. ಆಯ್ತು, ಥ್ಯಾಂಕ್ ಯು ಬಾಯ್ ಅಂಕಲ್. ರಕ್ಷಿತ್ ಅಂತ. ರಕ್ಷಿತ್. ಓಕೆ, ಹಾಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಜನ ಅವ್ರ ಕಷ್ಟಗಳ ಬಗ್ಗೆನೂ ಹೇಳ್ಕೊಂಡ್ರು, ಹಾಗೆ ಗೌರ್ಮೆಂಟ್ ಶಾಲೆ ಬಗ್ಗೆನೂ ಮಾತಾಡಿದ್ರು, ಹಾಗೆ ಅವರ ಮಕ್ಕಳ ಬಗ್ಗೆ ಇಲ್ಲ ಈಗಿನ ಕಾಲದ ಹುಡುಗರ ಬಗ್ಗೆನೂ ಸ್ವಲ್ಪ ಮಾತಾಡಿದ್ರು. ನಾನು ಅಲ್ಲಿ ಹೋದಾಗ ನಾನು ಏನೋ ಒಂದು ಪ್ಲಾನ್ ಮಾಡ್ಕೊಂಡು ಹೋಗಿದೆ, ಟಾಸ್ಕ್ ಅಥವಾ ಒಂದು ಕ್ವಶನ್ಸ್ ಇನ್ನೂ 2-3 ಕ್ವಶನ್ಸ್ ನ ಕೇಳ್ಬೋದು ಅಂತ. ಅಲ್ಲಿ ನಾನೇ ಸ್ವಲ್ಪ ಸುಮ್ಮನಾದೆ. ಅವ್ರು ಹೇಳೋ ಸ್ವಲ್ಪ ಮಾತುಗಳನ್ನ ಕೇಳ್ಕೊಂಡು, ಅವರು ಹೇಳೋ ಮಾತುಗಳಲ್ಲಿ ಸ್ವಲ್ಪ ಸತ್ಯ ತುಂಬಾನೇ ಬೆಸ್ಲಿದ ಕಾರಣ ನಾನು ಜಾಸ್ತಿ ಎಲ್ಲೂ ಹೋಗಕ್ಕಾಗ್ಲಿಲ್ಲ. ಓಕೆ, ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ಕಂಟೆಂಟ್ಗಳನ್ನ ಯಾವ್ಯಾವ ತರ ಮಾಡ್ಬೋದು ಅಂತ ನನ್ನ ಕಮೆಂಟ್ ಬಾಕ್ಸ್ ಖಾಲಿ ಇರುತ್ತೆ, ಅಲ್ಲಿ ಸಾಕು ಹೋಗಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೆ ನಾಳೆ ಸಿಗೋಣ. ಓಕೆ, ಹಾಗೆ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಟಾಟಾ, ಬಾಯ್.